ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಮರಿಯಾಗಿದ್ದಾಗಿನಿಂದ ಪ್ರೀತಿಯಿಂದ ಬೆಳೆಸುತ್ತಿದ್ದ ಟೈಗರ್ ತನ್ನ ಸ್ವಂತ ಯಜಮಾನನನ್ನೇ ಕೊಂದು ಹಾಕುತ್ತೆ. ಅದೇ ರೀತಿ ಒಂದು ತೋಳ ಹಸಿವಿನಿಂದ ತನ್ನ ಯಜಮಾನನನ್ನೇ ತಿಂದು ಬಿಡುತ್ತೆ. ಒಂದು ಮಹಿಳೆಗೆ ತಾನು ಸಾಕಿಕೊಂಡಿದ್ದ ನಾಯಿಗಳೇ ತನ್ನ ಮೇಲೆ ಅಟ್ಯಾಕ್ ಮಾಡ್ತವೆ. ಒಂದು ಸಾಕು ಕೋತಿ ಒಂದು ಮಹಿಳೆಯ ಜೀವನವನ್ನ ಹೇಗೆ ನಾಶ ಮಾಡಿತ್ತು ಗೊತ್ತಾ? ಈ ರೀತಿ ಈ ವಿಡಿಯೋದಲ್ಲಿ ತಾವು ಸಾಕಿಕೊಂಡಿದ್ದ ಪ್ರಾಣಿಗಳ ಕೈಯಲ್ಲೇ ಜೀವ ಬಿಟ್ಟ ದುರದೃಷ್ಟ ಪೆಟ್ ಓನರ್ಸ್ ರನ್ನ ನೋಡೋಣ. ನಂಬರ್ 1, ಬಾಬಿ ಹಾಡ್ಜ್. 2004ರಲ್ಲಿ ಟೆಕ್ಸಸ್ ಅಲ್ಲಿ ಬಾಬಿ ಹಾಡ್ಜ್ ಎಂಬ ವ್ಯಕ್ತಿ ಇರ್ತಾನೆ. ಈತನಿಗೆ ತೋಳಗಳೆಂದ್ರೆ ಎಷ್ಟೊಂದು ಇಷ್ಟವೆಂದ್ರೆ ಈತನು ತನ್ನ ಮನೆಯಲ್ಲಿ 4 ತೋಳಗಳನ್ನ ಸಾಕಿಕೊಂಡಿರ್ತಾನೆ. ತೋಳಗಳು ಎಷ್ಟೊಂದು ಡೇಂಜರಸ್ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಬಾಬಿ ಹೇಳ್ತಾ ಇದ್ದದ್ದು ಏನಂದ್ರೆ, ವನ್ಯ ಪ್ರಾಣಿಗಳಿಗೆ, ಡೇಂಜರಸ್ ಅನಿಮಲ್ಸ್ ಗಳಿಗೆ ಪ್ರೀತಿ ದಯೆಯನ್ನ ತೋರಿಸಿದ್ರೆ ಅವು ತಮ್ಮ ಸ್ವಭಾವವನ್ನ ಬದಲಾಯಿಸಿಕೊಳ್ತವೆ. ಅವು ತೋಳಗಳೇ ಆಗ್ಲಿ ಅಥವಾ ಇನ್ಯಾವುದೇ ಕ್ರೂರ ಮೃಗಗಳೇ ಆಗ್ಲಿ ಅಂತ ಹೇಳ್ತಿದ್ದ. ಆದ್ರೆ ಆತನಿಗೆ ತಿಳಿಯದ ವಿಷಯ ಏನಂದ್ರೆ, ಆ ತೋಳಗಳೇ ಆತನ ಸಿದ್ಧಾಂತವನ್ನ ಬ್ರೇಕ್ ಮಾಡಲಿವೆ ಅಂತ. ಒಂದಿನ ಬಾಬಿ ಹೆಂಡತಿ ಆಫೀಸಿಂದ ಮನೆಗೆ ಬಂದ್ಮೇಲೆ ಮನೆಯಲ್ಲಿ ಕಂಡದ್ದನ್ನ ಕಂಡು ನಿಬ್ಬರೆಗಾಗಿ ಬಿಡ್ತಾಳೆ. ಯಾಕಂದ್ರೆ ಬಾಬಿ ರಕ್ತದ ಮಡಿಲಲ್ಲಿ ಮಲಗಿರ್ತಾನೆ. ತಾನು ತನ್ನ ಸ್ನೇಹಿತರು ಅಂತ ಹೇಳಿಕೊಳ್ತಿದ್ದ ಆತನ ಸಾಕು ತೋಳಗಳೇ ಆತನನ್ನ ಕಚ್ಚಿ ಕಚ್ಚಿ ತಿನ್ನುತ್ತಿರುತ್ತವೆ. ಆದ್ರೆ ಅದಕ್ಕೂ ಮುಂಚೆ ಅಲ್ಲಿ ನಡೆದದ್ದು ಏನಂದ್ರೆ, ಆ ತೋಳಗಳು ತುಂಬಾ ಸಮಯದಿಂದ ಹಸಿದುಕೊಂಡಿರ್ತವೆ. ಅವುಗಳಿಗೆ ತಿನ್ನಲು ಬಾಬಿ ಏನೂ ಕೊಟ್ಟಿರೋದಿಲ್ಲ. ಇದರಿಂದ ಅವುಗಳ ಹಸಿವು ಕೋಪವಾಗಿ ಬದಲಾಗಿ ತನ್ನ ಯಜಮಾನನ ಮೇಲೇನೆ ದಾಳಿ ಮಾಡ್ತವೆ. ಹೀಗೆ ಅವುಗಳ ಹಸಿವನ್ನ ನೀಗಿಸಿಕೊಳ್ಳಲು ಆ ಕ್ರೂರ ಮೃಗಗಳು ಆತನನ್ನ ತಿಂದು ಬಿಡ್ತವೆ. ಆ ಸಮಯದಲ್ಲಿ ಈ ಕ್ರೂರ ಮೃಗಗಳಿಂದ ಆತನನ್ನ ಕಾಪಾಡುವವರು ಯಾರೂ ಇರೋದಿಲ್ಲ. ನಂಬರ್ 2, ಎಜೆ ಮೇರಿಕ್. ನೀವು ನೋಡ್ತಿರುವ ವ್ಯಕ್ತಿ ಹೆಸರು ಮೇರಿಕ್. ಈತನು ಅಮೆರಿಕದ ಇಲೋನಿಯಸ್ ಅಲ್ಲಿರ್ತಾನೆ. ಮೇರಿಕ್ಗೆ ಹುಲಿಗಳನ್ನ ಸಾಕಿಕೊಳ್ಳೋದಂದ್ರೆ ತುಂಬಾ ಇಷ್ಟ. ಈತನು ತನ್ನ ಮನೆಯಲ್ಲಿ ಒಂದು ಬೆಂಗಾಲ್ ಟೈಗರ್ ನ ಸಾಕಿಕೊಂಡಿರ್ತಾನೆ. ಇದನ್ನ ಈತನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಿರ್ತಾನೆ. ಮೇರಿಕ್ ಈ ಬೆಂಗಾಲ್ ಟೈಗರ್ ಗೋಸ್ಕರ ತನ್ನ ಮನೆ ಹಿಂದೆ ಒಂದು ಸ್ಪೆಷಲ್ ರೂಮ್ ನ ಕೂಡ ಕಟ್ಟಿಸಿರ್ತಾನೆ. ಆ ರೂಮ್ ಅಲ್ಲಿ ಆ ಟೈಗರ್ ಗೆ ಬೇಕಾಗುವ ವಸ್ತುಗಳನ್ನ ಏರ್ಪಡಿಸಿರ್ತಾನೆ. ಆ ರೂಮ್ ತುಂಬಾ ಲಕ್ಸುರಿ ಆಗಿರುತ್ತೆ. ಆದ್ರೆ ಒಂದಿನ ಮೇರಿಕ್ ನ ಕೆಲವರು ಫ್ರೆಂಡ್ಸ್ ಹುಲಿಯನ್ನ ನೋಡಲು ಬರ್ತಾರೆ. ಮೇರಿಕ್ ಅವರನ್ನ ಈ ಟೈಗರ್ ಇರುವ ರೂಮ್ ಒಳಗಡೆ ಕರೆದುಕೊಂಡು ಹೋಗ್ತಾನೆ. ಆದ್ರೆ ಈ ಟೈಗರ್ ಅವರನ್ನ ನೋಡಿದ ಕೂಡಲೇ ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಮೇರಿಕ್ ತನ್ನ ಸ್ನೇಹಿತರನ್ನ ಕಾಪಾಡಲು ಪ್ರಯತ್ನಿಸ್ತಾನೆ. ಆ ಪ್ರಯತ್ನದಲ್ಲಿ ಟೈಗರ್ ನ ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಆದ್ರೆ ಆ ಟೈಗರ್ ತನ್ನ ಯಜಮಾನ ಅನ್ನೋದನ್ನು ಮರೆತು ಮೇರಿಕ್ ಮೇಲೇನು ಅಟ್ಯಾಕ್ ಮಾಡುತ್ತೆ. ಪ್ರಾರಂಭದಲ್ಲಿ ಅದು ಮೇರಿಕ್ ನನ್ನ ತನ್ನ ಪಂಜಾದಿಂದ ಗಾಯಗೊಳಿಸುತ್ತೆ. ನಂತರ ಕೆಳಗಡೆ ಬಿದ್ದಿದ್ದ ಆತನ ಮೇಲೆ ಕೂತು ಮೇರಿಕ್ ಕುತ್ತಿಗೆಯನ್ನ ಕಡಿದು ಬಿಡುತ್ತೆ. ಇದರಿಂದ ಮೇರಿಕ್ ದೇಹದಿಂದ ವಿಪರೀತವಾಗಿ ರಕ್ತಸ್ರಾವ ಉಂಟಾಗುತ್ತೆ. ಪೊಲೀಸರು ಬಂದು ಆತನನ್ನ ಕಾಪಾಡೋದ್ರೊಳಗಡೆನೆ ಮೇರಿಕ್ ತನ್ನ ಜೀವವನ್ನೇ ಬಿಟ್ಟಿರ್ತಾನೆ. ಹೀಗೆ ಕ್ರೂರ ಮೃಗಗಳನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಸಾಕು ಪ್ರಾಣಿಗಳಂತೆ ಬೆಳೆಸಿಕೊಳ್ತೇವೆ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಅವು ತಮ್ಮ ಸಹಜ ಸ್ವಭಾವವನ್ನ ಮರೆಯೋದಿಲ್ಲ. ನಂಬರ್ 3, ಸ್ಯಾಂಡ್ರಾ ಪಿಯೋವೆಸಾ. ಇದು 2006ರಲ್ಲಿ ನಡೆದ ಘಟನೆ. ಸ್ಯಾಂಡ್ರಾ ಎಂಬ ಮಹಿಳೆ ಪೆನ್ಸಿಲ್ವೇನಿಯಾದಲ್ಲಿ ನಿವಾಸವಿರ್ತಾಳೆ. ಈ ಮಹಿಳೆ ತನ್ನ ಮನೆಯಲ್ಲಿ ತೋಳಗಳನ್ನ ಸಾಕಿಕೊಂಡಿರ್ತಾಳೆ. ಈ ಮಹಿಳೆ ಅವುಗಳನ್ನ ತನ್ನ ಮಕ್ಕಳ ರೀತಿ ಪ್ರೀತಿ ಮಾಡ್ತಿರ್ತಾಳೆ. ಈ ಮಹಿಳೆ ತನ್ನ ಮನೆಯ ಹಿಂದೆ ಈ ತೋಳಗಳಿಗೋಸ್ಕರ ಒಂದು ಕೇಜಿನ ತಯಾರಿಸಿರ್ತಾಳೆ. ಒಂದಿನ ಮಧ್ಯಾಹ್ನದ ಹೊತ್ತಲ್ಲಿ ಸ್ಯಾಂಡ್ರಾ ಪಕ್ಕದ ಮನೆಯವರಿಗೆ ಇವಳು ಕಿರಿಚುವ ಶಬ್ದ ಕೇಳಿಸುತ್ತೆ. ಇದರಿಂದ ಏನಾಗಿದೆ ಅಂತ ಮನೆ ಮೇಲ್ಚಾವಣಿ ಮೇಲೆ ಹತ್ತಿ ನೋಡಿದಾಗ ಸ್ಯಾಂಡ್ರಾ ಆ ತೋಳಗಳ ಪಂಜರದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಅವಳ ಶರೀರವೆಲ್ಲ ರಕ್ತಮಯವಾಗಿರುತ್ತೆ. ಅವಳ ಸಾಕು ತೋಳಗಳೇ ತನ್ನನ್ನ ಕಿತ್ತು ಕಿತ್ತು ತಿನ್ನುತ್ತಿರುತ್ತವೆ. ಸ್ಯಾಂಡ್ರಾ ಸಹಾಯಕ್ಕಾಗಿ ಯಾರಾದ್ರೂ ಕಾಪಾಡಿ ಕಾಪಾಡಿ ಅಂತ ಕಿರುಚುತ್ತಾಳೆ. ಆದ್ರೆ ಯಾರಿಂದಲೂ ಕೂಡ ಅವಳನ್ನ ಕಾಪಾಡೋದಕ್ಕೆ ಆಗೋದಿಲ್ಲ. ಸ್ಯಾಂಡ್ರಾ ನೈಬರ್ಸ್ ಸ್ಯಾಂಡ್ರಾ ಪರಿಸ್ಥಿತಿಯನ್ನ ನೋಡಿ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡ್ತಾರೆ. ಆದ್ರೆ ಪೊಲೀಸರು ಬರೋದ್ರೊಳಗಡೆನೆ ಸ್ಯಾಂಡ್ರಾ ತನ್ನ ಜೀವವನ್ನೇ ಬಿಟ್ಟಿರ್ತಾಳೆ. ಇಷ್ಟೇ ಅಲ್ಲದೆ ಈ ತೋಳಗಳು ಸ್ಯಾಂಡ್ರಾ ಶವವನ್ನ ಕಡಿದು ಕಡಿದು ಛಿದ್ರ ಮಾಡಿರ್ತವೆ. ಯಾರಿಂದಲೂ ನೋಡಲಾಗದಷ್ಟು ಭೀಕರವಾಗಿರುತ್ತೆ ಆ ದೃಶ್ಯ. ಇಷ್ಟಕ್ಕೂ ನಡೆದದ್ದು ಏನಂದ್ರೆ, ಸ್ಯಾಂಡ್ರಾ 2 ದಿನಗಳಿಂದ ಅವುಗಳಿಗೆ ಆಹಾರ ಕೊಟ್ಟಿರೋದಿಲ್ಲ. ಇದರಿಂದ ಅವು ಹಸಿವಿನಿಂದ ರೊಚ್ಚಿಗೆದ್ದಿರ್ತವೆ. ಇನ್ನು ಸ್ಯಾಂಡ್ರಾ ಅವುಗಳ ಪಂಜರದ ಒಳಗಡೆ ಹೋದ ಕೂಡಲೇ ಅವು ತನ್ನ ಮೇಲೆ ಅಟ್ಯಾಕ್ ಮಾಡಿ ಕಿತ್ತುಕೊಂಡು ತಿನ್ನುತ್ತವೆ. ಈ ಘಟನೆ ನೋಡಿದ್ಮೇಲೆ ಕ್ರೂರ ಮೃಗಗಳನ್ನ ಸಾಕಿಕೊಳ್ಳುವವರೇ ಅತ್ಯಂತ ಮೂರ್ಖರು ಅಂತ ಅನ್ಸುತ್ತೆ. ನಂಬರ್ 4, ರೂತ್ ಹಾಡ್ಜ್. ರೂತ್ ಹಾಡ್ಜ್ ಪೆನ್ಸಿಲ್ವೇನಿಯಾದಲ್ಲಿ ಜೀವಿಸುವ ಒಬ್ಬ ಮಹಿಳೆ. ರೂತ್ ತನ್ನ ಮನೆಯಲ್ಲಿ 5 ಬುಲ್ಡಾಗ್ಸ್ ನ ಸಾಕಿಕೊಂಡಿರ್ತಾಳೆ. ಈ ನಾಯಿಗಳು ಎಷ್ಟೊಂದು ಡೇಂಜರಸ್ ಆಗಿರ್ತವೆ ಅಂದ್ರೆ ಇವು ಸಿಂಹದ ಜೊತೆ ಕೂಡ ಸೆಣಸಾಡಬಲ್ಲವು. ಅಂತಹದ್ರಲ್ಲಿ ಈ ಮಹಿಳೆ ಒಂದಲ್ಲ ಎರಡಲ್ಲ ಇಂತಹ 5 ನಾಯಿಗಳನ್ನ ಸಾಕಿಕೊಂಡಿರ್ತಾಳೆ. ಈ ನಾಯಿಗಳು ಎಷ್ಟೊಂದು ಕ್ರೂರವಾಗಿ ವರ್ತಿಸ್ತಿದ್ವು ಅಂದ್ರೆ ರೂತಳು ಅವುಗಳನ್ನ ಹೊರಗಡೆ ವಾಕಿಂಗ್ ಗೆ ಕರೆದುಕೊಂಡು ಹೋದಾಗ ಪಕ್ಕದಲ್ಲಿ ನಡೆದುಕೊಂಡು ಹೋಗುವವರ ಮೇಲೆ ಅಟ್ಯಾಕ್ ಮಾಡಲು ಪ್ರಯತ್ನಿಸ್ತಿದ್ವು. ಆದ್ರೆ ಒಂದಿನ ಇವು ರೂತಳ
ಹಂದಿಗಳನ್ನ ಏನ್ ಮಾಡಿದ್ವು ಅನ್ನೋದು ಗೊತ್ತಾದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಒಂದಿನ ರೂತಳ ಸ್ನೇಹಿತೆ ರೂತಳನ್ನ ಭೇಟಿ ಮಾಡಲು ರೂತ್ ಮನೆಗೆ ಬಂದಿರ್ತಾಳೆ. ತಾನು ಬಾಗಿಲನ್ನ ಎಷ್ಟೇ ತಟ್ಟಿದ್ರು ಕೂಡ ತೆರೆಯದೇ ಇದ್ದಿದ್ದರಿಂದ ತನ್ನ ಸ್ನೇಹಿತೆಗೆ ಅನುಮಾನ ಬರುತ್ತೆ. ಇದರಿಂದ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡ್ತಾಳೆ. ಇನ್ನು ಪೊಲೀಸರು ಮನೆಗೆ ಬಂದು ಡೋರ್ ಲಾಕ್ ನ ಮುರಿದು ನೋಡಿದಾಗ ಅಲ್ಲಿ ರೂತ್ ಕೊನೆ ಉಸಿರಲ್ಲಿ ಬಿದ್ದಿರ್ತಾಳೆ. ಆ 5 ನಾಯಿಗಳು ತನ್ನ ದೇಹವನ್ನ ಸೀಳಿ ಸೀಳಿ ತಿನ್ನುತ್ತಿರುತ್ತವೆ. ಆ ದೃಶ್ಯ ಎಷ್ಟೊಂದು ಭಯಂಕರವಾಗಿರುತ್ತೆ ಅಂದ್ರೆ ಅದನ್ನ ಯಾರಾದ್ರೂ ಕೂಡ ನೋಡಿದ್ರೆ ಅವರ ಮೈಂಡ್ ಬ್ಲಾಕ್ ಆಗುತ್ತೆ. ರೂತ್ ಹಾಗೂ ಆ ನಾಯಿಗಳ ಮಧ್ಯೆ ಏನ್ ನಡೆದಿತ್ತು ಅನ್ನೋದು, ಯಾಕೆ ತನ್ನ ಓನರ್ ಮೇಲೇನೆ ದಾಳಿ ಮಾಡಿ ಕೊಂದವು ಅನ್ನೋದು ರೂತಳಿಗೆ ಹಾಗೂ ಆ ನಾಯಿಗಳಿಗೆ ಗೊತ್ತು. ನಂಬರ್ 5 ಟೆರ್ರಿ ಗಾರ್ನರ್. ಫ್ರೆಂಡ್ಸ್, ಟೆರ್ರಿ ಗಾರ್ನರ್ ಓರಿಜೋನಾದಲ್ಲಿರುವ ಒಬ್ಬ ರೈತ. ಈತನ ವಯಸ್ಸು 70 ವರ್ಷ. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರುತ್ತೆ, ಅಮೆರಿಕದಲ್ಲಿನ ರೈತರು ಹಂದಿಗಳನ್ನ ಕೂಡ ಸಾಕಿಕೊಂಡಿರ್ತಾರೆ. ಈ ವ್ಯಕ್ತಿ ಕೂಡ ದನ ಕರುಗಳನ್ನ ಸಾಕುವುದರ ಬದಲಾಗಿ ಹಂದಿಗಳನ್ನ ಸಾಕಿಕೊಂಡು ಜೀವನ ಸಾಗಿಸುತ್ತಿರ್ತಾನೆ. ಆದ್ರೆ ಒಂದಿನ ಫಾರ್ಮ್ಗೆ ಹೋದ ಈತನು ರಾತ್ರಿ ಆದ್ರೂನು ಮರಳಿ ಮನೆಗೆ ಬಂದಿರೋದಿಲ್ಲ. ಆತನ ಹೆಂಡತಿ ಮಕ್ಕಳು ಆತನಿಗೋಸ್ಕರ ಕಾಯ್ತಾ ಇರ್ತಾರೆ. ಮುಂಜಾನೆ ಹೋದವರು ಇನ್ನೂ ಬಂದಿಲ್ಲ ಅಂತ ಭಯ ಪಡ್ತಾ ಫಾರ್ಮ್ಗೆ ಹೋಗಿ ನೋಡ್ತಾರೆ. ಆದ್ರೆ ಆ ಫಾರ್ಮ್ ನಲ್ಲಿ ಟೆರ್ರಿ ಬಾಡಿ ಹಂದಿಗಳ ಮಧ್ಯೆ ಬಿದ್ದಿರುತ್ತೆ. ಆ ದೃಶ್ಯ ಎಷ್ಟೊಂದು ಶಾಕಿಂಗ್ ಆಗಿರುತ್ತೆ ಅಂದ್ರೆ ಅವರ ಎದೆ ಬಡಿತ ಒಂದು ಕ್ಷಣ ನಿಂತು ಹೋಗುತ್ತೆ. ಇವರು ಟೆರ್ರಿ ಬಾಡಿಯನ್ನ ಹೊರಗಡೆ ಎಳೆಯಲು ಪ್ರಯತ್ನಿಸಿದಾಗ ಅಲ್ಲಿರುವ ಹಂದಿಗಳು ಅವರ ಮೇಲೆ ಕೂಡ ದಾಳಿ ಮಾಡ್ತವೆ. ಕೊನೆಗೆ ತುಂಬಾನೇ ಕಷ್ಟಪಟ್ಟು ಟೆರ್ರಿ ಬಾಡಿಯನ್ನ ಹೊರತೆಗಿತಾರೆ. ಡಾಕ್ಟರ್ಸ್ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಏನೆಂದ್ರೆ ಟೆರ್ರಿಗೆ ಹಾರ್ಟ್ ಅಟ್ಯಾಕ್ ಬಂದಿರುತ್ತೆ. ಆದ್ರೆ ಆತನು ಜೀವಂತವಾಗೇ ಇರ್ತಾನೆ. ಆದ್ರೆ ಅಲ್ಲಿರುವ ಹಂದಿಗಳು ಅದೇ ಅವಕಾಶ ಎಂದು ಭಾವಿಸಿ ಆತನನ್ನ ತಿನ್ನಲು ಪ್ರಾರಂಭಿಸ್ತವೆ. ನಂಬರ್ 6 ಚಾರ್ಲಾ ನಾಶ್. ಫ್ರೆಂಡ್ಸ್, 2010ರಲ್ಲಿ ಸ್ಟ್ಯಾನ್ಫೋರ್ಡ್ ಅಲ್ಲಿ ಇಬ್ರು ಸ್ನೇಹಿತರು ಇರ್ತಾರೆ. ಅವರ ಹೆಸರು ಚಾರ್ಲಾ ಅಂಡ್ ಎನ್ನಾ. ಎನ್ನಾ ತನ್ನ ಮನೆಯಲ್ಲಿ ಒಂದು ಚಿಂಪಾಂಜಿಯನ್ನ ಸಾಕೊಂಡಿರ್ತಾಳೆ. ಎನ್ನಾ ತನ್ನ ಮನೆಯಲ್ಲಿ ಒಂದು ಚಿಂಪಾಂಜಿಯನ್ನ ಸಾಕಿಕೊಂಡಿರ್ತಾಳೆ. ಅದರ ಹೆಸರು ಟ್ರಾವಿಸ್. ಒಂದಿನ ಎನ್ನಾ ತನ್ನ ಚಿಂಪಾಂಜಿ ಟ್ರಾವಿಸ್ ಸಂಗಡ ಮನೆಯಲ್ಲಿ ಇರ್ತಾಳೆ. ಚಾರ್ಲಾ ಎನ್ನಾಳನ್ನ ಭೇಟಿ ಮಾಡಲು ಬಂದಿರ್ತಾಳೆ. ಚಾರ್ಲಾ ಈ ರೀತಿ ಆಗಾಗ ಎನ್ನಾ ಮನೆಗೆ ಬರ್ತಿರ್ತಾಳೆ. ಆಗ ಟ್ರಾವಿಸ್ ಚಿಂಪಾಂಜಿಯನ್ನ ಕೂಡ ಮಾತನಾಡಿಸುತ್ತಾ ಇರ್ತಾಳೆ. ಅದರ ಜೊತೆ ಆಟವಾಡ್ತಾ ಇರ್ತಾಳೆ. ಆದ್ರೆ ಆ ದಿನ ಏನಾಯ್ತೋ ಏನೋ ಗೊತ್ತಿಲ್ಲ, ಚಾರ್ಲಾ ಅವರ ಮನೆಗೆ ಬಂದ ಕೂಡಲೇ ಟ್ರಾವಿಸ್ ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ದಾಳಿಗೆ ಅವಳ ದೇಹದಿಂದ ವಿಪರೀತವಾಗಿ ರಕ್ತ ಸುರಿಯುತ್ತೆ. ಎನ್ನಾ ಅಲ್ಲಿಗೆ ಬಂದು ನೋಡೋದ್ರೊಳಗಡೆನೆ ಟ್ರಾವಿಸ್ ಚಾರ್ಲಾ ಮೇಲೆ ತುಂಬಾ ದಾಳಿ ಮಾಡಿರುತ್ತೆ. ಇದರಿಂದ ತಕ್ಷಣವೇ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡ್ತಾಳೆ. ತನ್ನ ಫ್ರೆಂಡ್ ತನ್ನ ಮುಂದೆನೆ ಗಾಯಗೊಳ್ಳೋದನ್ನ ನೋಡೋದು ಬಿಟ್ರೆ ಎನ್ನಾಳಿಗೆ ಮತ್ತೇನು ಮಾಡಲು ಆಗೋದಿಲ್ಲ. ಆದ್ರೆ ಪೊಲೀಸರು ಬಂದು ಚಾರ್ಲಾ ಪ್ರಾಣವನ್ನ ಕಾಪಾಡ್ತಾರೆ. ಆದ್ರೆ ಈ ಚಿಂಪಾಂಜಿ ಎಷ್ಟೊಂದು ಡೇಂಜರಸ್ ಆಗಿ ಬದಲಾಗಿರುತ್ತೆ ಅಂದ್ರೆ ಅದು ಪೊಲೀಸರನ್ನು ಕೂಡ ಬಿಟ್ಟಿರೋದಿಲ್ಲ. ಅದು ಅವರ ಮೇಲೆ ಕೂಡ ಅಟ್ಯಾಕ್ ಮಾಡಿ ಪೊಲೀಸ್ ಕಾರ್ ಹತ್ತಿ ಹಲ್ಚಲ್ ಮಾಡುತ್ತೆ. ಚಾರ್ಲಾ ಪ್ರಾಣಾಪಾಯದಿಂದ ಪಾರಾಗ್ತಾಳೆ. ಆದ್ರೆ ಅವಳ ಮುಖ ಎಷ್ಟೊಂದು ಘೋರವಾಗಿ ಬದಲಾಗಿರುತ್ತೆ ಅಂದ್ರೆ ಕೊನೆಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ಬೇಕಾಗತ್ತೆ. ಇನ್ನೂ ಒಂದು ಕೈಯನ್ನ ಕೂಡ ಕಳೆದುಕೊಳ್ಬೇಕಾಗತ್ತೆ. ನಂಬರ್ 7 ಪ್ಯಾಮ್ ವೀವರ್. ಫ್ರೆಂಡ್ಸ್, ಪ್ಯಾಮ್ ವೀವರ್ ಆಸ್ಟ್ರೇಲಿಯಾದಲ್ಲಿ ಜೀವಿಸುವ ಒಂದು ಮಹಿಳೆ. ಪ್ಯಾಮ್ ವೀವರ್ ಒಂದು ಒಂಟೆಯನ್ನ ಸಾಕಿಕೊಂಡಿರ್ತಾಳೆ. ಈ ಮಹಿಳೆಗೆ ಈ ಒಂಟೆ ಮೇಲೆ ಸವಾರಿ ಮಾಡೋದು ಅಂದ್ರೆ ತುಂಬಾ ಇಷ್ಟವಿರುತ್ತೆ. ಇದಕ್ಕಾಗಿ ಸಮಯ ಸಿಕ್ಕಾಗೆಲ್ಲ ಅದರ ಮೇಲೆ ಹತ್ತಿ ಸವಾರಿ ಮಾಡ್ತಾ ಇರ್ತಾಳೆ. ಒಂದಿನ ಪಾಮ್ ತನ್ನ ಪೆಟ್ ಕ್ಯಾಮೆಲ್ ಮೇಲೆ ಸವಾರಿ ಮಾಡಲು ಫಾರ್ಮ್ಗೆ ಹೋಗ್ತಾಳೆ. ಎಂದಿನಂತೆ ಸಾಮಾನ್ಯವಾಗಿ ಒಂಟೆ ಮೇಲೆ ಹತ್ತಿದ ಕೂಡಲೇ ಆ ಒಂಟೆಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ತುಂಬಾ ಕೋಪ ಬಂದು ಸವಾರಿ ಮಾಡೋದನ್ನ ಬಿಟ್ಟು ತನ್ನನ್ನ ನೆಲಕ್ಕೆ ಬೀಳಿಸುತ್ತೆ. ಪಾಮ್ ಎದ್ದು ನಿಲ್ಲೋದ್ರೊಳಗಡೆನೆ ಆ ಒಂಟೆ ಪ್ಯಾಮ್ ಕುತ್ತಿಗೆ ಮೇಲೆ ಕಾಲಿಡುತ್ತೆ. ಹಾಗೇನೆ ಕಾಲಿಂದ ತುಳಿಯಲು ಪ್ರಾರಂಭಿಸುತ್ತೆ. ಈ ದಾಳಿಗೆ ಪ್ಯಾಮ್ ತನ್ನ ಪ್ರಾಣವನ್ನೇ ಬಿಟ್ಟು ಬಿಡ್ತಾಳೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ RJ Facts in ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.